ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ ನಾಯಕ್. ನಾನು ಮಾಡೋ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಊರಿಗೆ ಬಂದಿದ್ನಲ್ಲ, ಫ್ರೀ ಇದ್ದೆ, ಹಾಗಾಗಿ ಕಬೋರ್ಡ್ನ ಕ್ಲೀನ್ ಮಾಡ್ತಾ ಇದ್ದೆ. ಆಗ ನನಗೆ ಈ ಡೈರಿ ಸಿಕ್ತು. ಏನಂದರೆ ಇದು ನಮ್ಮ ಸಿಸ್ಟರ್ ಡೈರಿ. ಅವಳು ಚಿಕ್ಕ ಇರುವಾಗ ರೂಮಲ್ಲಿ ಬಾಗಿಲು ಹಾಕ್ಕೊಂಡು ತಾನೇ ಏನೋ ಬರಿತಾ ಇರೋಳು. ಅದೇನು ಅಂತ ಗೊತ್ತಿರಲಿಲ್ಲ. ಇವತ್ತು ಸಡನ್ನಾಗಿ ಕೈಗೆ ಸಿಕ್ಕಿದೆ. ಅದರಲ್ಲಿ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆದರೆ ಇದರಿಂದ ನಾನು ಬಯಸ್ಕೋತೀನ ಏನೋ ಗೊತ್ತಿಲ್ಲ. ಅವಳಿಲ್ಲ, ಅವಳು ಕಾಲೇಜಲ್ಲಿದ್ದಾಳೆ. ಬನ್ನಿ ನೋಡೋಣ ಏನಿದೆ ಅಂತ. ಸ್ಟಾರ್ಟಿಂಗ್ ಪೇಜಲ್ಲಿ ಅವಳ ಹೆಸರು ಬರೆದಿದ್ದಾಳೆ ಕಲರ್ ಆಗಿ. ನೆಕ್ಸ್ಟು ಅವಳಿಗೆ ಬಾರ್ಬಿ ಅಂದರೆ ಇಷ್ಟ, ಅದಕ್ಕೆ ಬಾರ್ಬಿನೆಲ್ಲ ಅಂಟಿಸಿ ಬರೆದಿದ್ದಾಳೆ. ನೆಕ್ಸ್ಟು ಏನೋ ವೆಲ್ಕಮ್ ಥರ ಬರೆದಿದ್ದಾಳೆ. ಆಮೇಲೆ ಇದು ಕಲರ್ ನಾವು ಆರ್ಟ್ ಮಾಡಿರೋದ್ರಿಂದ ಅದರಲ್ಲಿ ಬೇಸಿಕ್ ಯಾವುದು ಅದನ್ನು ಬರೆದಿದ್ದಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ಫ್ಯಾಷನ್ ಡಿಸೈನಲ್ಲಿ ಇಂಟ್ರೆಸ್ಟ್ ಜಾಸ್ತಿ, ಆದರೆ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಏನು ಮಾಡಲಿಕ್ಕಾಗಲ್ಲ. ಹೊಸ ಡ್ರೆಸ್ಸು ತಾನೇ ಬಿಡಿಸೋದು ಅದನ್ನೆಲ್ಲ ಮಾಡ್ತಾಳೆ. ಇಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿಗ್ನೇಚರ್ ಹಾಕಿದ್ದಾಳೆ. ಆಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ಲೈಫ್ ಈಸ್ ಅ ಡ್ರೀಮ್, ವಿ ಆರ್ ಆಲ್ ಆ್ಯಕ್ಟರ್ಸ್ ಅಂತ ಬರೆದಿದ್ದಾಳೆ. ಆಮೇಲೆ ಇಲ್ಲಿ ಸ್ಟಿಕ್ಕರ್ಸ್ನೆಲ್ಲ ಅಂಟಿಸಿದ್ದಾಳೆ. ಬಾಹುಬಲಿ, ಆಮೇಲೆ ಯಶ್ ಫೋಟೋ. ಇದರಲ್ಲಿ ಏನೋ ಇದನ್ನು ಓಪನ್ ಮಾಡಿ ಆಮೇಲೆ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ ಅಂತ ಬರೆದಿದ್ದಾಳೆ ಇಂಗ್ಲೀಷಲ್ಲಿ. ಇದು ಚಿಕ್ಕದಾಗಿದೆ ಅಲ್ಲ, ಏನೋ ಕ್ರಾಫ್ಟು. ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ. ವೆಲ್ಕಮ್ ಟು ಯು ಅಂತ ಬರೆದಿದ್ದಾಳೆ. ನಿಮಗೂ ವೆಲ್ಕಮ್. ನೋಡಿ, ಡ್ರಾಯಿಂಗ್ ಚೆನ್ನಾಗಿರೋ ಡ್ರಾಯಿಂಗ್ ಮಾಡಿದ್ದಾಳೆ. ನೆಕ್ಸ್ಟ್ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟು ನಂದು ಮತ್ತು ಅವಳದು ನೇಮ್ ಬರೆದಿದ್ದಾಳೆ, ಜೊತೆ ಫ್ಲವರು. ಇದು ಮೊದಲು ಸಂಕ್ರಾಂತಿಗೆಲ್ಲ ಸಿಕ್ತಿತ್ತು. ನಾವೆಲ್ಲ ಸ್ಕೂಲಲ್ಲಿ ಒಬ್ರಿಗೊಬ್ರು ಕೊಟ್ಕೊಳ್ತಿದ್ರು, ಅದನ್ನೆಲ್ಲ ಹಾಕಿದ್ದಾಳೆ. ಇಲ್ಲಿ ಎಷ್ಟು ಫೋಟೋ, ಒಂದು ಹಾರ್ಟು, ಏನೋ ಫ್ಲವರ್ಸು ಇಲ್ಲೆಲ್ಲ ಅದೇ ಸ್ಟಿಕ್ಕರ್ಸ್ಗಳಿದೆ. ಅದ್ರ ಪಕ್ಕ ಎಲ್ಲ ಒಂದೊಂದು ಲೈನ್ ಬರೆದಿದ್ದಾಳೆ, ಅದಕ್ಕೆ ರಿಲೇಟೆಡ್ ಆಗೋ ಥರ. ಇದು ಟ್ರೂ ಲವ್ ಸ್ಟೋರಿ ಅಂತೆ. ಏನು, ಇದು ಕೂಡ ಅದೇ ಥರನೇ. ಇಲ್ಲ ಅವಳ ಹೆಸರಿಗೆ ಇದು ಜರಿ ಸಿಗುತ್ತಲ್ಲ, ಅದನ್ನೆಲ್ಲ ಹಾಕಿದ್ಲು. ಈ ತಾಜ್ ಮಹಲ್ನೂ ಕೂಡ ಬಿಡಿಸಿದ್ದಾಳೆ. ಈ ಗಣಪತಿ, ಇದು ಮದುವೆ ಕಾರ್ಡಿಗೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಸೇರಿಸಿ ಇಟ್ಕೊಂಡು ಅದರಲ್ಲಿ ಕ್ರಾಫ್ಟ್ ಮಾಡೋದಂದರೆ ಇಷ್ಟ. ಎಲ್ಲ ಕಟ್ ಮಾಡಿದ್ದಾಳೆ. ಇದು ನೋಡಿ 3D, ಇದು 3D ಸ್ಟಿಕ್ಕರು. ಈ ಕಡೆ ಜಿರಾಫೆ, ಈ ಕಡೆ ಆನೆ. ಆಮೇಲೆ ಇಲ್ಲಿ ವಿವೇಕಾನಂದ ಅವರದ್ದು ಕೋಟ್ಸ್ ಏನಿದೆ ಅದನ್ನೆಲ್ಲ ಹುಡುಕಿ ಅಂಟಿಸಿ, ಆಮೇಲೆ ಅವ್ರದ್ದು ಸ್ವಲ್ಪ ಇಂಟ್ರೊಡಕ್ಷನ್ ಬರೆದಿದ್ದಾಳೆ. ಅವ್ರು ಯಾವಾಗ ಹುಟ್ಟಿದ್ರು, ಆಮೇಲೆ ಏನು ಅವ್ರದ್ದು ಕೋಟ್ ಏನಿದೆ ಅದು, ಮೈ ಇನ್ಸ್ಪಿರೇಷನ್ ಅಂತ ಬರೆದಿದ್ದಾಳೆ. ಆಮೇಲೆ ಇದೇನೋ ಮ್ಯಾಜಿಕ್ಕು, ನಾವು ಚಿಕ್ಕ ಇರುವಾಗೆಲ್ಲ ಮಾಡ್ತಿದ್ರಲ್ಲ, ಅಷ್ಟು ಪ್ಲಸ್ ಮಾಡಿದ್ರೆ ಇಷ್ಟು ಹೇಗೆ ಬರುತ್ತೆ ಅಂಥೇಳಿ, ಆ ಥರ ಮ್ಯಾಜಿಕ್ ಅಂತಲೇ. ಇಲ್ಲಿಂದ ಮ್ಯಾಜಿಕ್ ಸ್ಟಾರ್ಟು. ಇದೆಲ್ಲ ಏನೋ ಮ್ಯಾಜಿಕ್. ಇದು ಕೂಡ ಇದೇನೋ ಸೈನ್ ಲ್ಯಾಂಗ್ವೇಜ್ 1 2ನ ಬೇರೆ ರೀತಿಲಿ ಬರೀತಾರಲ್ಲ, ಆ ಥರ ಏನೋ ಹಾಕಿದ್ದಾಳೆ. ಆಮೇಲೆ ಇಲ್ಲಿ ಮೆಹಂದಿ ಡಿಸೈನ್, ಒಂದು ಮೆಹಂದಿ ಡಿಸೈನ್. ಆಮೇಲೆ ಇಲ್ಲಿ ಏನೇನೋ ಇದೆ, ಇದು ನನಗೆ ಅರ್ಥ ಆಗಲಿಲ್ಲ. ಏನೋ ಟ್ರಿಕ್ಕಿ ಕ್ವಶನ್ ಇರಬೇಕು, ನನಗೆ ಅರ್ಥ ಆಗಲಿಲ್ಲ. ನೆಕ್ಸ್ಟು ಇದು ಮಾಡ್ತಿದ್ರಲ್ವ ನಾವು, ನ ಇಂದ ನವಿಲು, ಆಮೇಲೆ ಕ ಇಂದ ಕತ್ತರಿ, ಟ ಇಂದ ಟಗರು, ಟ ಇಂದನೇ ಟಗರು ಬಿಡಿಸೋದು. ಆಮೇಲೆ ಇದೆ ಫ್ಯಾಷನ್ ಡಿಸೈನಿಂಗ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್, ಅದನ್ನು ಡ್ರೆಸ್ನ ಬಿಡಿಸಾಳೆ. ಆಮೇಲೆ ಇದು ಸೇಮು, ಇದೆಲ್ಲ ಬುಕ್ಕಿಂದೆ. ಇದೇನೋ ಮೊದಲು ಸಣ್ಣ ಸ್ಟೋರಿ ಬರ್ತಿತ್ತಲ್ಲ, ಇದು ಓನ್ ಸ್ಟೋರಿ ಅಂತೆ. ಅತಿ ಆಸೆ ಗತಿಗೇಡು ಅಂತ ಹೇಳಿ ಓನ್ ಸ್ಟೋರಿ ಏನೋ ತಾನೇ ಕ್ರಿಯೇಟ್ ಮಾಡಿ ಒಂದು ಸ್ಟೋರಿ ಬರೆದಿದ್ದಾಳೆ. ಆಮೇಲೆ ಇದು ಹಾರ್ಟ್ನ ಯಾವ್ಯಾವ ರೀತಿ ಬಿಡಿಸ್ಬೋದು ಅಂತ ಚೆನ್ನಾಗಿ ಬಿಡಿಸಾಳೆ. ಈಗ ಇಲ್ಲಿಂದ ಯಾವುದು ದೇವ್ರ ಫೋಟೋ ಸ್ಟಾರ್ಟು. ಇದು ನಮ್ಮ ಮೈಸೂರು ಚಾಮುಂಡೇಶ್ವರಿ. ಇದು ಉಡುಪಿ ಕೃಷ್ಣ.
ಆಮೇಲೆ ಇದು ಬನಶಂಕರಿ ದೇವರು, ಬನಶಂಕರಿ ದೇವಿ. ಆದರೆ ನಾನಿನ್ನೂ ನೋಡಲಿಲ್ಲ, ಮತ್ತು ಮಿಕ್ಕಿದೆರಡು ನೋಡಿದ್ದೀನಿ. ಆಮೇಲೆ ಇದು ಕೂಡ ಕ್ರಾಫ್ಟು, ಇದೇನೋ ಪೇಪರ್ಸಿಂದ ಮಾಡಿದ್ದಾಳೆ, ಪೇಪರ್ಸಿಂದ ಜರಿ ಎಲ್ಲ ಹಾಕಿ ಏನೋ ಮಾಡಿದ್ದಾಳೆ. ಇದು ಏನೋ ಬಟರ್ಫ್ಲೈ, ಏನೋ ಶೈನಿಂಗ್ ಪೆನ್ ಸಿಗುತ್ತಲ್ಲ ಅದರಲ್ಲಿ ಮಾಡಿದ್ದಾಳೆ. ಇಲ್ಲಿಂದ ಬಂತು ನಮ್ಮದು ಹಿಸ್ಟೋರಿಕಲ್ ಪ್ಲೇಸಸ್ ಯಾವ್ದ್ಯಾವ್ದಿದೆ ಅದು, ದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಫ್ ಇಂಡಿಯಾ ಅಂತ. ಇಲ್ಲಿ ನೋಡಿ ನಾನು ಇವತ್ತು ಭಾರತದ ಎಲ್ಲ ಕಡೆಗೂ ಹೋಗಿ ಬಂದ ಥರ ಆಯಿತು. ರೆಡ್ ಫೋರ್ಟ್ ಇರ್ಬೋದು, ಆಗ್ರಾ ಇರ್ಬೋದು, ಆಮೇಲೆ ಇದು ಕೆಲವೊಂದು ನನಗೆ ಗೊತ್ತಿಲ್ಲ ಯಾವುದು, ಸನ್ ಟೆಂಪಲ್ಲು, ಅಜಂತ ಎಲ್ಲ ಬಿಡಿಸಿದ್ದಾಳೆ. ದಿಸ್ ಈಸ್ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಫ್ರಮ್ ಮೈ ಸಿಸ್ಟರ್. ಇದು ಬಸವಣ್ಣ ಅವರ ಫೋಟೋ, ಆದರೆ ಅವಳು ಎಲ್ಲಿಂದ ಕಲೆಕ್ಟ್ ಮಾಡಿದ್ಲೋ ಗೊತ್ತಿಲ್ಲ, ಎಲ್ಲ ಫುಲ್ಲು ಡೀಟೇಲ್ಸ್ ಆಗಿ ಕಲೆಕ್ಟ್ ಮಾಡಿದ್ದಾಳೆ. ಅದರ ನೇಮು, ಇದರ ಪಕ್ಕದಲ್ಲಿ ನಂದು ಮತ್ತು ಅವಳದ್ದು ಹೆಸರು. ಎಷ್ಟು ಜಗಳ ಆಡ್ಕೊಳ್ತಿದ್ರು ಸಣ್ಣಿರುವಾಗ, ರೂಮಲ್ಲಿ ಕೂತ್ಕೊಂಡು ಚಂದ ಮಾಡಿ ನಮ್ಮಿಬ್ಬರ ಹೆಸರು ಬರೆದಿದ್ದಾಳೆ. ಇಲ್ಲೇನೇನೋ ಬರೆದಿದ್ದಾಳೆ, ಓದಿ ಹೇಳ್ತೀನಿ. ಅದಕ್ಕಿಂತ ಈ ಡಿಸೈನ್ ನೋಡಿ ಚೆನ್ನಾಗಾಗಿದೆ, ಪೆನ್ನಲ್ಲೇನೋ ಸ್ಕೆಚ್ ಮಾಡಿದ್ದು. ಪ್ರೀತಿ ಎನ್ನುವ ಕೆರೆಯಲ್ಲಿ ಮುಳುಗಿ, ಸ್ನೇಹಿತರು ಎನ್ನುವ ದಾರಿಯಲ್ಲಿ ನಡೆದು, ಜೀವನ ಎನ್ನುವ ಸಮುದ್ರದಿಂದ ಏಳುವವನೇ ನಿಜವಾದ ಪ್ರೇಮಿ. ಇದಿವತ್ತೇ ನಾನು ಕೇಳಿದ್ದು. ಟ್ರೂ ಲವ್ ಈಸ್ ಆಲ್ವೇಸ್ ವಿನ್ಸ್ ಅಂತೆ. ನೋಡಿ, ನೀವು ಇವತ್ತೇ ಕೇಳಿರ್ಬೋದು. ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಮಿಕ್ಕಿ ಮೌಸ್ನ ಬಿಡಿಸಿದ್ದಾಳೆ, ಕಲರು ಶೈನಿಂಗ್ ಪೆನ್ನಲ್ಲಿ. ಅದ್ರ ಜೊತೆಗೆ ಮಿಕ್ಕಿ ಮೌಸ್ ಹೇಗಿರುತ್ತೆ ಅಂತ ಹೇಳಿ ಇಷ್ಟು ಬರೆದಿದ್ದಾಳೆ. ಯಾರು ಮಿಕ್ಕಿ ಮೌಸ್ನ ಇಷ್ಟು ವರ್ಣನೆ ಮಾಡ್ತಾರಾ? ನಾನು ಹೇಳ್ತೀನಿ, ಬೇಗ ಕೇಳಿ. ಏನು ಎಕ್ಸ್ಪ್ಲೇನ್ ಮಾಡಿದ್ದಾಳೆ ಈ ಕಾರ್ಟೂನ್ ಬಗ್ಗೆ ಅದನ್ನು ಹೇಳ್ತೀನಿ. ಮಿಕ್ಕಿ ಮೌಸ್ ಇಸ್ ಅ ಫನ್ನಿ ಅನಿಮಲ್ ಕಾರ್ಟೂನ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಇನ್ 1928. Mickey wearing red shorts, large yellow shoes and white gloves. ಕಾಲಿಗೆ ಏನೇನು ಹಾಕೊಂಡಾನೆ ಅಂತ. He is one of the most recognizable cartoon character in the world and is the mascot of Walt Disney Company, the world largest media. ಮಿಕ್ಕಿ ತುಂಬಾನೇ ಇದೆ. ಅದ್ರ ಬಗ್ಗೆ ಎಲ್ಲಿ ಸರ್ಚ್ ಮಾಡಿದ್ಲು, ಏನು ಶಾರ್ಟ್ ಫಿಲ್ಮ್ ಮಾಡಿದ ಬಗ್ಗೆ ಅದು ಇದು. Mickey debuted in November 1928 in the animated cartoon Steamboat Willie. After initially appearing in a test screening early that year, he went on appear in over 130 films including The Band Concert 1935, Brave Little Tailor 1938 and Fantasy 1940. Mickey appeared primarily in short films but also in few features length films. The 9 Mickeys came into cartoon animation. ನನಗೆ ಗೊತ್ತಿಲ್ಲಪ್ಪ ಎಷ್ಟು ಮಿಕ್ಕಿ ಕಾರ್ಟೂನಲ್ಲಿ ಬಂದಿದ್ಯೋ, ನಾನಂತೂ ನೋಡೋದೇ ಅಪರೂಪ. ಯಾವಾಗ ನೋಡಿದ್ಲು, ಯಾವಾಗ ಸರ್ಚ್ ಮಾಡಿದ್ಲು ಗೊತ್ತೇ ಇಲ್ಲ. ಏಜ್ ಆ್ಯಂಡ್ ಬರ್ತ್ ಡೇಟ್ ಆಫ್ ದ ಫಿಲ್ಮ್ ಆ್ಯಕ್ಟರ್ಸ್. ಓ ಮೈ ಗಾಡ್, ಯಪ್ಪ, ಇದನ್ನೆಲ್ಲ ಯಾವಾಗ ಬರೆದ್ಲು? ದರ್ಶನ್ ಫಸ್ಟೇ ಬರೆದಿದ್ದು, ದರ್ಶನ್ ಹೆಸರು. ಅವಳು ಯಾವಾಗ ಬರೆದಿದ್ಲೋ ಗೊತ್ತಿಲ್ಲ. ಅವಾಗ ಎಷ್ಟು ಏಜ್ ಆಗಿತ್ತು ಅಂತ ಮೆನ್ಷನ್ ಮಾಡಿದ್ದಾಳೆ. ಆದರೆ ಈಗ ತುಂಬಾ ಟೈಮ್ ಆಗಿದೆ ಅಲ್ವಾ. ಫೆಬ್ರವರಿ 16, 1977. ದೀಪಿಕಾ ಹಿಂದಿ ಅಂತ ಮೆನ್ಷನ್ ಮಾಡಾಳೆ, ಯಾವ ದೀಪಿಕಾ ಅಂತ ಗೊತ್ತಾಗದಿದ್ರೆ ಅಂತ. ಜಾನ್ 5, 1986. ರಚಿತಾ ಕನ್ನಡ, ಅಕ್ಟೋಬರ್ 2, ಇಯರ್ 1990. ರಾಗಿಣಿ, ಮೇ 24, 1990. ಅಮೂಲ್ಯ, ಆಗ ಫೇಮಸ್ ಇದ್ರಲ್ವಾ ತುಂಬ, ಸೆಪ್ಟೆಂಬರ್ 14, ಇಯರ್ 1993. ನಾನು ಐಶ್ವರ್ಯ ರೈ, 1 ನವೆಂಬರ್ 1973. ಕತ್ರಿನಾ ಕೈಫ್, 16 ಜುಲೈ 1983 ಅಂತ ಬಂದಿದ್ದಾಳೆ. ಮತ್ತು ಕನ್ನಡದಲ್ಲಿ ರಮ್ಯಾ, 1982, ನವೆಂಬರ್ 29 ಅಂತೆ. ಸುದೀಪ್, ಸೆಪ್ಟೆಂಬರ್ 2, 1973. ಹಾಗೆ ತುಂಬ ಬಂದಿದ್ದಾಳಪ್ಪ ಫುಲ್ಲು. ಅಯ್ಯೋ 2 ಪೇಜ್ ಇದೆ, ಲೆಕ್ಕ ಇಡೀ ಇದ್ದವ್ರದ್ದು ಯಾರ್ಯಾರಿದ್ದಾರೆ ಅವ್ರದ್ದೆಲ್ಲ ಡೇಟ್ ಆಫ್ ಬರ್ತ್ ಬಂದುಬಿಟ್ಟಿದ್ದಾಳೆ. ನೀವು ನೋಡಿ, ನಿಮ್ದೊಂದು ಫ್ರೆಂಡ್ಸಿನ ಬರ್ತಡೇನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಬರ್ಬಿಟ್ಟಿದ್ದಾಳೆ. ಇದೇನೋ ಕ್ರಿಯೇಷನು ಏನೋ ಗೊತ್ತಿಲ್ಲ. ಸಣ್ಣ ಇರಬೇಕಾದ್ರೆ ತಲೆಯಲ್ಲಿ ಏನೇನು ಬರ್ತಿತ್ತು ಅದನ್ನೆಲ್ಲ ಬರ್ತೀವಿ. ಮಿಕ್ಕಿ ಮೌಸ್ ಫೇವ್ರೇಟ್ ಕಾರ್ಟೂನ್. ಮೈ ಬರ್ತ್ಡೇ, ಅವಳ ಬರ್ತಡೇ ಬಗ್ಗೆನೂ ಬರ್ಬಿಟ್ಟಿದ್ದಾಳೆ. ಏನು ಬರ್ತಾಳೆ ನೋಡೋಣ. ಮೈ ಬರ್ತ್ಡೇ ಆನ್ 26/12. In this date on 2016, my 14th years, that birthday was my memorable day. My friend Nagashri gifted earring. My sister gifted so many chocolates, cake and my birthday room decoration.
ಡೆಕೋರೇಷನ್. ಓ ನಾನೇನು ಮಾಡಿದ್ದೆ ನನಗೆ ಮರ್ತೋಗಿತ್ತು, ಅವ್ರು ಬರ್ಬಿಟ್ಟಿದ್ದಾಳೆ. ನಿಜ ನೆನಪಿಲ್ಲ ಏನು ಮಾಡಿದೆ ಅಂತ. ಮಿಕ್ಕಿ ಮೌಸ್ ಫೇವ್ರೇಟ್ ಕಾರ್ಟೂನ್. ಮೈ ಬರ್ಡೇ. ಓ ಅವಳ ಬರ್ತ್ಡೇ ಬಗ್ಗೆನೂ ಬರೆದ್ಬಿಟ್ಟಿದ್ದಾಳೆ. ಏನು ಬರ್ದಾಳೆ ನೋಡೋಣ. My birthday on 26/12. In this date on 2016, my 14th years, that birthday was my memorable day. My friend Nagashri gifted earring. Oh, okay. My sister gifted so many chocolates, cake and my birthday room decoration. ಓ ನಾನೇನು ಮಾಡಿದ್ದೆ ನನಗೆ ಮರ್ತೋಗಿತ್ತು, ಅವ್ರು ಬರ್ಬಿಟ್ಟಿದ್ದಾಳೆ. ನಿಜ ನೆನಪಿಲ್ಲ ಏನು ಮಾಡಿದೆ ಅಂತ. I shared the chocolate to my school and I had blessed by all my school teacher. At last my birthday was end with the happiness and enjoyment. ಅಲ್ವಾ ಮಕ್ಕಳು ನಾವು ಹೇಳ್ತೀವಿ ಅವರಿಗೆ ಏನೋ ಅನಿಸಲ್ಲ, ಏನೋ ಅವ್ರದ್ದು ಗುಂಗಲ್ಲಿರ್ತಾರೆ ಅಂತ ಹೇಳಿ. ಚಿಕ್ಕ ಇರುವಾಗ ಏನೇನು ಚಿಕ್ಕ ಚಿಕ್ಕ ವಿಷಯ ಆಗುತ್ತೋ ನಮ್ಮ ಜೀವನದಲ್ಲಿ ಅದು ತುಂಬಾ ಮೆಮೊರೇಬಲ್ ಅಂತ ಹೇಳಲಿಕ್ಕೆ ಇದೇ ಕಾರಣ. ಅದನ್ನೆಲ್ಲ ಬರೆದಿಟ್ಟಿದ್ದಾಳೆ. ಅದಕ್ಕೆ ಹೇಳೋದು ಚಿಕ್ಕ ಮಕ್ಕಳ ಮೇಲೆ ರೇಗಬಾರ್ದು, ಮತ್ತು ಅಂದರೆ ಅವ್ರಿಗೆ ಮನ್ಸು ಮೇಲೆ ಭಾರಿ ಘಾಸಿ ಆಗುತ್ತೆ ಅಂಥೇಳಿ. ಪಿಕ್ಚರ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಕಾಯಿನ್ಸ್. ಆಗಿನ ಕಾಲದ ಕಾಯಿನ್ಸ್ ಇತ್ತಲ್ಲ, ಈಗ ಅದು ಸಿಗಲ್ಲ, ಯಾಕಂದರೆ ಹೋಗಿಬಿಟ್ಟಿದೆ. ನೋಡಿ ಆಗಿನ ಕಾಯಿನ್ಸ್ನ ಇದನ್ನು ಮಾಡಿ ಎಲ್ಲ ಬಿಡಿಸಿ ಇಟ್ಟಿದ್ದಾಳೆ. ಮೈ ಡ್ರೀಮ್ಸ್ ಅದನ್ನು ಓದಲ್ಲ, ಯಾಕಂದರೆ ನಾನಷ್ಟೇ ಓದ್ತೀನಿ. ಸೀಕ್ರೆಟು ಅವಳ ಡ್ರೀಮ್ ಏನಿದೆ ಅಂತ ಹೇಳಿ. ಲೈಫ್ ಈಸ್ ಲೈಕ್ ಅ ಸ್ಟೋರ್ಡ್ ವಾಟರ್ ಇನ್ ಅ ಪಾಂಡ್. ಏನೋ ಬರೆದಿದ್ದಾಳೆ ಒಂದು ಸ್ಟೋರಿ. ಓದಬೇಕಾ ಬಿಡಬೇಕಾ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದನ್ನು ನೀವೆಲ್ಲ ನೋಡ್ತೀರಾ. ಆಮೇಲೆ ಓದಿ ನನಗವಳು ಬಂದು ಹೊಡೆದು ಜಗಳ ಆಡೋದು ಯಾಕೆ, ಅದಕ್ಕೆ ಏನು ಸಣ್ಣ ಮಕ್ಕಳು ಬಿಡಿಸಿದ್ರು ಆಗ ಅದನ್ನಷ್ಟೇ ಕಾಣಿಸಿದ್ದೀನಿ. ಹಾಂ, ಇದನ್ನು ಬೇಕಾದರೆ ಓದ್ತೀನಿ. ಇದು ಸ್ವಲ್ಪ ಸೋಷಲಿ ಎಲ್ಲರಿಗೂ ಮುಟ್ಟಬೇಕಾದಂಥ ವಿಷಯ. ಟೇಕ್ ಕೇರ್ ಆಫ್ ದ ನೇಚರ್, ವಾಟ್ ಈಸ್ ಲಾಸ್ ಆಫ್ ದ ಡಿಸ್ಟ್ರಾಯ್ ನೇಚರ್. ಅಂದರೆ ಅವಳ ಪ್ರಕಾರ ಏನೇನು ಲಾಸ್ ಆಗ್ತಿದೆ ನಾವು ನೇಚರನ್ನು ಹಾಳು ಮಾಡೋದ್ರಿಂದ ಅಂತ ಬರೆದಿದ್ದಾಳೆ. ಬೇಗ ಓದ್ಬಿಡ್ತೀನಿ. ನೋಡಿ, ಇದು ನಮ್ಮಂಥ ದೊಡ್ಡವರಿಗೆ ಅರ್ಥ ಆಗೋದಿಲ್ಲ. ಇಷ್ಟು ಆಗ ಚಿಕ್ಕ ಇದ್ಲು, ಸ್ಕೂಲಿಗೆ ಹೋಗ್ತಾ ಇದ್ಲು. ಅದೇ ಸ್ಕೂಲ್ ಟೀಚರ್ ಬ್ಲೆಸ್ಸಿಂಗ್ ಅಂತ ಹೇಳೋದಿಲ್ಲಲ್ವಾ, ಸ್ಕೂಲಿಗೆ ಹೋಗ್ತಾ ಇದ್ಲು. ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಆಗ ಇದನ್ನು ಬರೆದಿದ್ದು. ದ ಬ್ಯೂಟಿಫುಲ್ ಬರ್ಡ್ಸ್ ಆರ್ ಆಲ್ ಡೈಡ್ ಬೈ ದ ನೆಟ್ವರ್ಕ್ ಆ್ಯಂಡ್ ಪೊಲ್ಯೂಷನ್, ಸೊ ಅವಾಯ್ಡ್ ದ ಪೊಲ್ಯೂಷನ್ ಆ್ಯಂಡ್ ಗಿವ್ ಅ ಲೈಫ್ ಟು ದ ಬರ್ಡ್ಸ್. ವೆನ್ ಯು ಗಾಟ್ ಅಪ್ ಅರ್ಲಿ ಇನ್ ಅ ಮಾರ್ನಿಂಗ್, you go outside and listen 1 minute. You will hear the sound of birds, creeping sound of the bird that gave us one fresh mind for whole day. ಇದರಲ್ಲೊಂದು ಅರ್ಥ ಇದೆ. ನಾವು ಬೆಳಿಗ್ಗೆ ಏಳೋದೇ ಲೇಟು. ಈಗಿನ ಲೈಫು ಬೆಂಗಳೂರಿಗೆ ಹೋದ್ಮೇಲೆ ಅದೇ ಥರ ಆಗಿದೆ. ನೆಕ್ಸ್ಟು ಇಲ್ಲೇನೋ ಸ್ವಲ್ಪ ನೇಚರ್ದು ಡ್ರಾಯಿಂಗ್ ಮಾಡಿದ್ದಾಳೆ. ಮೈ ಫೇವ್ರೆಟ್ ಫ್ಲವರ್ ರೋಸ್ ಅಂತ ಬರೆದು ರೋಸ್ ಬಗ್ಗೆ, ಬಿಕಾಸ್ ಕಲರ್ ರೆಡ್ ಇರುತ್ತೆ, ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಪುನೀತ್ ರಾಜ್ಕುಮಾರ್ ಸರ್ ಮೈ ಫೇವ್ರೇಟ್ ಅಂತ ಬರೆದಿದ್ದಾಳೆ. ನನಗೆ ಗೊತ್ತಿರಲಿಲ್ಲ ಅವಳಿಗೆ ಯಾವ ಹೀರೋ ಫೇವ್ರೇಟ್ ಅಂತ. ಸುದೀಪ್ ಮತ್ತು ಪುನೀತ್ ಅಂದರೆ ಇಷ್ಟ ಅಂತೆ. ಮತ್ತು ಅವಳಿಗೆ ಕ್ಯಾಟ್ಸ್ ಅಂದರೆ ಇಷ್ಟ. ಕ್ಯಾಟ್ಸ್ ಫೋಟೋ ಮತ್ತು ಇಲ್ಲಿ ನೋಡಿ ಡ್ರಾಯಿಂಗು, ಸೆಲ್ಫ್ ಡ್ರಾಯಿಂಗ್ ಮಾಡಿದ್ದಾಳೆ. ಕ್ಯಾಟು ಹೊರಗಡೆ ವಿಂಡೋಯಿಂದ ನೋಡ್ತಾ ಇರೋದು. ಏನೋ ಇಲ್ಲಿ ಬಾರ್ಬಿ ಹಾಕಿ ಏನೋ 1-2 ಲೈನ್ ಬರೆದಿದ್ದಾಳೆ. ನೀನು ಜೀವನದಲ್ಲಿ ಮುಂದೆ ಸಾಗ್ತಾ ಇರು, ಒಂದೊಮ್ಮೆ ನೀನು ಹಿಂತಿರುಗಿ ನೋಡಿದರೆ ನೀನು ಮಾಡಿರೋ ಒಳ್ಳೆಯ ಕೆಲಸಗಳು ನಿನ್ನನ್ನೇ ನೋಡ್ತಾ ಇರಬೇಕು. ಆ ರೀತಿ ನೀನು ಬದುಕಿ ತೋರಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಸ್ಕೂಲಲ್ಲಿರುವಾಗ. ಇದು ಕೂಡ ಇದು ನೋಡಿ ಛೋಟಾ ಭೀಮು, ಈ ಕಡೆಗೆ ಆ್ಯಂಗ್ರಿ ಬರ್ಡು, ಛೋಟಾ ಭೀಮು 2 3D ಕಾರ್ಟೂನು. ನೆಕ್ಸ್ಟ್ ಎಲ್ಲ ಅದೇ ಗ್ರೀಟಿಂಗ್ಸ್ ಏನಿತ್ತು ಅದನ್ನು ಸ್ಟಿಕ್ ಮಾಡಿದ್ದಾಳೆ. ಇದು ಹ್ಯಾಂಡ್ಮೇಡ್ ಗ್ರೀಟಿಂಗ್ ಅಂತೆ. ನೋಡಿ ಇದು ಅವಳೇ ಡ್ರಾ ಮಾಡಿರೋದು. ಇನ್ನು ಓಪನ್ ಮಾಡಲಿಕ್ಕಾಗುತ್ತಾ? ಹಾಂ, ಓಪನ್ ಕೂಡ ಆಗುತ್ತೆ. ಏನೋ
ಇದು ಪ್ರಿಂಟೆಡ್ಡು ಅಂಟಿಸಿರೋದು, ಇದನ್ನು ಹ್ಯಾಂಡ್ಮೇಡು ಬಿಡಿಸಿರೋದು ನೋಡಿ. ಅದೇ ಹೇಳಿದ್ನಲ್ವ, ಇದು ಎಲ್ಲ ಅಂಟಿಸಿರೋದು. ಇಲ್ಲಿ ಪಪ್ಪನ ಹೆಸರು, ಇಲ್ಲಿ ಮಮ್ಮಿ ಹೆಸರು ಬರೆದಿದ್ದಾಳೆ. ಲವ್ ಪಪ್ಪ ಮಮ್ಮ ಈ ಅದೇ ಹೇಳಿದ್ನಲ್ಲ, ಮ್ಯಾರೇಜ್ ಕಾರ್ಡೆಲ್ಲ ಇರುತ್ತಲ್ಲ, ಅವರು ದುಡ್ಡು ಕೊಟ್ಟು ಚೆನ್ನಾಗಿ ಮಾಡಿಸ್ತಾರೆ. ಮಿಕ್ದವರೆಲ್ಲ ಅದನ್ನು ಆದಮೇಲೆ ಡಸ್ಟ್ಬಿನ್ನಿಗೋ ಅಥವಾ ಏನಾದರೂ ಮಾಡಿ ಎಲ್ಲರೂ ಬಿಸಾಡ್ತಾರೆ. ಆದರೆ ಅದರಲ್ಲಿರೋ ಗಣೇಶನ ಅವ್ರು ಎಲ್ಲೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಮನೇಲಿ ಚೆನ್ನಾಗಿರೋ ಕಾರ್ಡ್ಸ್ ಬಂದರೆ ತೊಗೊಂಡು ಹೋಗಿ ಅದನ್ನು ಈ ಥರ ಎಲ್ಲ ಸ್ಟಿಕ್ ಮಾಡಿ, ಚೆನ್ನಾಗಿರುತ್ತಲ್ಲ, ಕಾಸ್ಟ್ ಅವರು ಖರ್ಚು ಮಾಡಿ ಮಾಡಿಸಿರ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಇದು, ಬ್ಲೂ ಕಲರಲ್ಲಿ. ಆದರೂ ಖುಷಿ ಆಯಿತು ಇವತ್ತು ಕಬೋರ್ಡ್ ಕ್ಲೀನ್ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಮರೀದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.